ಗೋಲ್ಡ್ ಬಂದು 10,000 ರೂಪಾಯಿ ಇದೆ, 1 ಲಕ್ಷ ಹೋಗುತ್ತೆ ಅಂದ್ರೆ ಗೊತ್ತಿಲ್ಲ. ಆದ್ರೆ 150 ರೂಪಾಯಿಲಿರೋ ಸಿಲ್ವರ್ 1,000 ರೂಪಾಯಿಗೆ ಹೋಗಕ್ಕೆ ತುಂಬಾ ಚಾನ್ಸಸ್ ಇದೆ. This is the best investment in the world today. It's called silver. ಯಾಕಂದ್ರೆ ಸಾಮಾನ್ಯ ಜನರು ಇದಾದ್ಮೇಲೆ ಎಲ್ಲರಿಗೂ ಗೋಲ್ಡ್ ತಗೊಳಕ್ ಆಗತ್ತಂತ ಡೌಟ್ ಆಗಿದೆ ಅಂತ ತುಂಬಾ ಜನ ಹೇಳಿದ್ದಾರೆ. ಯಾಕೆಂದ್ರೆ 10,000 ರೂಪಾಯಿ ಹೋಗ್ತಾ ಇದೆ, 20,000 ರೂಪಾಯಿ ಹೋಗ್ತಾ ಇದೆ, ನನಗೆ ಸಂಬಳನೇ ಅಷ್ಟು ಬರಲ್ಲ ಸರ್, ನನಗೆ ಹೇಗೆ 1 kg ಗೋಲ್ಡ್ ತಗೊಳ್ಳೋದು? ಅವಾಗ ನಿಜವಾಗ್ಲೂ ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ನೋಡಿದ್ರೆ ಸಿಲ್ವರ್ ಇಸ್ ಒನ್ ಆಫ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್. Hi there guys, welcome back. This is Kishore here, founder and CEO of Trade Achievers. ಸೊ ಈ ವಿಡಿಯೋಲಿ ನಾವೇನು ನೋಡ್ತಾ ಇದ್ದೀವಿ ಅಂತ ನೋಡಿದ್ರೆ ಎಲ್ಲರೂ ಈಗರಾಗಿ ವೆಯ್ಟ್ ಮಾಡ್ತಾ ಇರೋ ಈ ಗೋಲ್ಡ್ ಆ್ಯಂಡ್ ಸಿಲ್ವರ್ ಏನು ಆಗುತ್ತೆ ಅಂತ ಎಲ್ಲರೂ ಈಗರಾಗಿ ವೆಯ್ಟ್ ಮಾಡ್ತಿದ್ದಾರೆ. ಸೊ ಈ ಟೈಮಲ್ಲಿ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡ್ಬೋದು? ಗೋಲ್ಡಲ್ಲಿ ಮಾಡ್ಬೋದಾ, ಸಿಲ್ವರಲ್ಲಿ ಮಾಡ್ಬೋದಾ, ಸಿಲ್ವರ್ಗೆ ಏನು ವ್ಯಾಲ್ಯೂ ಆಗ್ಬೋದು? ಇದೆಲ್ಲ ಬಂದು ತುಂಬ ಕ್ವಶನ್ಸ್ ಇದೆ. ಸೊ ಇವಾಗ ಕರೆಂಟ್ ಸಿನಾರಿಯೋ ನೋಡಿದ್ರೆ ನೀವೇ ನೋಡಿರ್ತೀರ, ಗೋಲ್ಡ್ ಬೆಲೆ ಹತ್ತತ್ರ 10,700 11,000 ಹೋಗ್ತಾ ಇದೆ. ನಾವು ಇದು ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ಹೇಳಿರೋ ವಿಷಯ ಏನು ಅಂದರೆ ಗೋಲ್ಡ್ ಇಲ್ಲಿಂದ 20,000 ಹೋದ್ರೇನು ಆಶ್ಚರ್ಯ ಪಡೋದು ಬೇಕಾಗಿಲ್ಲ, ಯಾಕಂದರೆ ಪೊಟೆನ್ಷಿಯಲ್ ಇದೆ ಗೋಲ್ಡಲ್ಲಿ. ಅವಾಗ ಸಿಲ್ವರ್ ಏನು ಅಂತ ಒಂದು ಕ್ವಶನ್ ಬರುತ್ತೆ. ಇವಾಗ ಏನು ಅಂದರೆ ಇವಾಗ ಸಾಮಾನ್ಯ ಜನರಿಗೆ ಎಲ್ಲರಿಗೂ ಇದಾದ್ಮೇಲೆ ಗೋಲ್ಡ್ ತೊಗೊಳಕ್ಕಾಗತ್ತೆ ಅಂತಲೇ ಡೌಟ್ ಆಗಿದೆ ಅಂತ ತುಂಬ ಜನ ನನಗೆ ಹೇಳಿದ್ದಾರೆ. ಯಾಕೆಂದರೆ ಸರ್ 10,000 ರೂಪಾಯಿ ಹೋಗ್ತಾ ಇದೆ, 20,000 ರೂಪಾಯಿ ಹೋಗ್ತಾ ಇದೆ, ನನ್ನ ಸಂಬಳನೇ ಅಷ್ಟೇ ಇದೆ ಸರ್, ನಾನು ಹೇಗೆ ಸರ್ 1 ಗ್ರಾಮ್ ಗೋಲ್ಡ್ ತೊಗೊಳ್ಳೋದು ಅಂತ ರೇಂಜ್ಗೆಲ್ಲ ಕ್ವಶನ್ ಕೇಳಿದ್ದಾರೆ. ಸೊ ನಿಜವಾಗ್ಲೂ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ನೋಡಿದ್ರೆ ಸಿಲ್ವರ್ ಈಸ್ ಒನ್ ಆಫ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಆದರೆ ಸಿಲ್ವರ್ ಬಗ್ಗೆ ನಾಲೆಜ್ ಇನ್ನೂ ಜನರಿಗಿಲ್ಲ. ಯಾಕೆ ಅಂತ ನೋಡಿದ್ರೆ ಫಸ್ಟ್ ಈ ಸಿಲ್ವರ್ ಅನ್ನೋದು ನಾವೊಂದು ಸ್ಟೇಟಸ್ ಸಿಂಬಲ್ ಆಗಿ ಗೋಲ್ಡ್ನ ಇಟ್ಟಿರೋದ್ರಿಂದ ಸಿಲ್ವರ್ ಯಾರು ವ್ಯಾಲ್ಯೂ ಕೊಡಲ್ಲ. ಇವಾಗ ಒಂದು ಮದುವೆಗೋ ಇಲ್ಲ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂದರೆ ಎಲ್ಲರೂ ಗೋಲ್ಡಲ್ಲಿ ಕೊಟ್ಟ ಅಭ್ಯಾಸ. ಇವಾಗ ಸಿಲ್ವರ್ ಕೊಟ್ಟರೆ ಒಂದು ಸ್ಟೇಟಸಲ್ಲಿ ಕಮ್ಮಿ ಆಗಿರೋ ಥರ ಒಂದು ಇಮೇಜ್ ಇದೆ. ಇದಕ್ಕೋಸ್ಕರ ಇಷ್ಟೊಂದು ಸಮಸ್ಯೆ. ಸೊ ಮೊದಲು ನಾವು ಈ ಸ್ಟೇಟಸ್ ಸಿಂಬಲಿಂದ ಆಚೆ ಬಂದರೆ ಮುಖ್ಯವಾಗಿ ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ, ಇದ್ರ ಹಿಂದೆ ಏನಿದೆ, ಸಿಲ್ವರ್ಗೆ ನಿಜವಾಗ್ಲೂ ಡಿಮ್ಯಾಂಡ್ ಇದೆಯಾ, ಅದು ಎಷ್ಟು ದೂರ ಹೋಗ್ಬೋದು ಅಂತ ಇವಾಗ ಒಂದು ಫಿನಾನ್ಷಿಯಲ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡೋಣ. ಎಮೋಷ್ನಲ್ಲ ಬಿಟ್ಬಿಡಿ, ಫಿನಾನ್ಷಿಯಲ್ ಪರ್ಸ್ಪೆಕ್ಟಲ್ಲಿ ಇವಾಗ ಸಿಲ್ವರ್ ಏನಕ್ಕೆಲ್ಲ ಯೂಸ್ ಆಗುತ್ತೆ, ಅದ್ರ ವ್ಯಾಲ್ಯೂ ಏನಾಗುತ್ತೆ ಅಂತ ನೋಡೋಣ. ಫಸ್ಟ್ ಥಿಂಗ್ ಏನು ಮಾಡಬೇಕು ಅಂತ ನೋಡಿದ್ರೆ ಕಂಪ್ಲೀಟ್ ಸಿಲ್ವರ್ ಇದುವರೆಗೂ ಮೈನ್ ಮಾಡಿದ್ದಾರೆ. ಮೈನ್ಸಿಂದ ತೆಗೆದಿರೋ ಸಿಲ್ವರ್ದು ವೆಯ್ಟ್ ಎಷ್ಟು ಅಂತ ನೋಡಿದ್ರೆ 174 ಕೋಟಿ ಕಿಲೋಗ್ರಾಮ್, 174 ಕೋಟಿ kg ಮೈನ್ ಮಾಡಾಗಿದೆ ಆಸ್ ಪರ್ ರೆಕಾರ್ಡ್ಸ್. ಅದರಲ್ಲಿ ನೋಡಿದ್ರೆ ಈ 174 ಕೋಟಿಲಿ ಎಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಅಂತ ನೋಡಿದ್ರೆ ಇವಾಗ ಕರೆಂಟ್ ಸಿನಾರಿಯೋಲಿ ಯಾವುದಕ್ಕೆಲ್ಲ ಸಿಲ್ವರ್ ಯೂಸ್ ಮಾಡ್ತಾ ಇದ್ದಾನೆ. ಫಸ್ಟ್ ಥಿಂಗ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್. ನಾವಿವಾಗ ತುಂಬ ಯೂಸ್ ಮಾಡ್ತಾ ಇದೀವಲ್ಲ, ಡೈಲಿ ಯೂಸ್ ಮಾಡೋ ವಸ್ತುಗಳು, ಅದರಲ್ಲಿ ಸಿಲ್ವರ್ ಇದೆ. ಯಾಕೆ ಅಂತ ನೋಡಿದ್ರೆ ನಮ್ಮ ಫೋನ್ ಇಲ್ಲ ಟ್ಯಾಬ್ಲೆಟ್ ಆಗಿರ್ಬೋದು, ಇಲ್ಲ ಕ್ಯಾಮ್ರಾಸ್ ಆಗಿರ್ಬೋದು, ತುಂಬ ಎಲೆಕ್ಟ್ರಾನಿಕ್ಸ್ ಯೂಸ್ ಮಾಡ್ತೀವಿ ಗೊತ್ತಾ, ಇದೆಲ್ಲದರಲ್ಲೂ ನಮಗೆ ಸಿಲ್ವರ್ದು ಯೂಸೇಜ್ ಇದೆ. ಸೆಕೆಂಡ್ ಥಿಂಗ್ ಏನು ಅಂತ ನೋಡಿದ್ರೆ ಎನರ್ಜಿ ಆ್ಯಂಡ್ ಗ್ರೀನ್ ಟೆಕ್. ಇವಿಸ್ ಇವಾಗ ಬಂದಿದೆಯಲ್ಲ, ನಾವೊಂದು ಕಾರಲ್ಲಿ ಕೂಡ ಸಿಲ್ವರ್ ಇದೆ, ಒಂದು ಸರ್ಟನ್ ಅಮೌಂಟ್ ಆಫ್ ಗ್ರಾಮ್ಸ್, ಒಂದು 30ರಿಂದ ಒಂದು 50 ಗ್ರಾಮ್ವರೆಗೂ ಅಂತ ಇಟ್ಕೊಳ್ಳಿ. ಆದರೆ ಇಲ್ಲಿ ಡಬಲ್ ಆಗಬೇಕು. ಇಲ್ಲಿ 50 ಗ್ರಾಮ್ ತೊಗೊತಾ ಇದ್ದಾರೆ ಅಂದರೆ ಅಲ್ಲಿ 100 ಗ್ರಾಮ್ ಆಫ್ ಏನು ಬೇಕಾಗುತ್ತೆ ನಿಮಗೆ, ಸಿಲ್ವರ್ ಬೇಕಾಗುತ್ತೆ. ಸೊ ಇವಿ ಸೆಕ್ಟರ್ ನಾಳೆ ದೊಡ್ಡದಾಗ್ತಾ ಏನಂದರೆ ಸಿಲ್ವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಚಿಕ್ಕ ಅಮೌಂಟ್ ಆಗಿದ್ರು ಜಾಸ್ತಿ ಬರುವಾಗ ನಾಳೆ ಒಂದು ಸೆಕ್ಟರೇ ಚೇಂಜ್ ಆಗ್ತಾ ಇದೆ. ಡೌನ್ ದ ಲೈನ್ 10 years ಆದಮೇಲೆ ಸೆಕ್ಟರೇ ಚೇಂಜ್ ಆಗುತ್ತೆ ಅನ್ನೋವಾಗ ಅವಾಗ ಸಿಲ್ವರ್ ಪ್ರೊಡಕ್ಷನ್ ಇನ್ನೂ ಜಾಸ್ತಿ ಬೇಕಾಗುತ್ತೆ. ಇದಲ್ಲದೆ ಇಮೇಜಿಂಗ್ಸ್ ಆ್ಯಂಡ್ ಕೋಟಿಂಗ್ಸ್, ನಾನು ಹೇಳಿದ್ನಲ್ಲ ಈ ಕ್ಯಾಮ್ರಾಸ್ ಈ ಥರ ವಿಷಯಗಳೆಲ್ಲ ಬಂದು ಯೂಸ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಮೆಡಿಕಲ್ ಇಂಡಸ್ಟ್ರಿಯಲ್ಲೂ ಸಿಲ್ವರ್ ಮುಖ್ಯವಾದ ವಿಷಯವಾಗಿ ಯೂಸ್ ಮಾಡ್ತಿದ್ದಾರೆ. ಅದಾದಮೇಲೆ ನಮ್ಮ ವಾಟರ್ ಪ್ಯೂರಿಫಿಕೇಷನ್ಸಲ್ಲಿ ಸಿಸ್ಟಮಲ್ಲಿ ಯೂಸ್ ಮಾಡ್ತೀವಿ. ಎಲ್ಲದರಲ್ಲೂ ಸಿಲ್ವರ್ ಅನ್ನೋದು ಮುಖ್ಯವಾದ ಕಾಂಪೊನೆಂಟು. ಆ್ಯಂಡ್ ದೆನ್ ಏರೋಸ್ಪೇಸಲ್ಲಿ ನೋಡಿದ್ರೆ ಈ 5G ನೆಟ್ವರ್ಕ್ಸು ಇದೆಲ್ಲದರಲ್ಲಿ ಸ್ಯಾಟಲೈಟ್ಸ್ ಈ ಥರ ವಿಷಯಗಳಲ್ಲೂ ಸಿಲ್ವರ್ ಪ್ಲೇಸ್ ಅ ಮೇಜರ್ ರೋಲ್. ಇವಾಗ ಏನು ಅಂದರೆ ಇಷ್ಟೂ ಸೆಕ್ಟರಲ್ಲಿ ಸಿಲ್ವರ್ ಯೂಸ್ ಆಗ್ತಾ ಇದೆ. ಆ್ಯಂಡ್ 1 by 1 ಸೆಕ್ಟರ್ ಆಗಿ ನೋಡಿದ್ರೆ ಇಂಡಸ್ಟ್ರಿಯಲ್ಲಿ ಮಾತ್ರ ಹತ್ತತ್ರ 1.9 crores ಆಲ್ಮೋಸ್ಟ್ 2 ಕೋಟಿ ಕಿಲೋ ಸಿಲ್ವರ್ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಜ್ಯುವೆಲ್ ಫ್ಯಾಬ್ರಿಕೇಷನಲ್ಲಿ ನೋಡಿದ್ರೆ 59 lakhs kg ಸಿಲ್ವರ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಸಿಲ್ವರ್ ಫ್ಯಾಬ್ರಿಕೇಷನ್ಸ್ ಶೀಟ್ಸ್ ಆ್ಯಂಡ್ ವೈರ್ಸ್ ಎಲ್ಲ ಇದೆ ಗೊತ್ತಾ, ಅದರಲ್ಲಿ ನೋಡಿದ್ರೆ ಹತ್ತತ್ರ 15 ಲಕ್ಷ. ಫಿಸಿಕಲ್ ಇನ್ವೆಸ್ಟ್ಮೆಂಟ್ಗೆ ಸಿಲ್ವರ್ ತಗೊಳ್ಳೋರು ಇರ್ತಾರಲ್ಲ ಅವರು ಒಂದು 54 ಲಕ್ಷ kg. ಅದಾದ್ಮೇಲೆ ಫೋಟೋಗ್ರಫಿಲಿ ಯೂಸ್ ಮಾಡೋರು ಒಂದು 5 ಲಕ್ಷ ಕಿಲೋ. ಇದೆಲ್ಲ ಲಕ್ಷ ಕಿಲೋಲಿ ಮಾತಾಡ್ತಾ ಇದೀವಿ ವೆಯ್ಟ್. ಇವಾಗ ಒಂದು ವೇಳೆ ಇಷ್ಟು ಸೆಕ್ಟರ್ಸಲ್ಲೂ ಸಿಲ್ವರ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಯಿತು. ಅದೇ ಸಿಲ್ವರ್ ಒಂದು ವೇಳೆ ಇಲ್ಲದೆ ಹೋದರೆ ಏನಾಗುತ್ತೆ ಅಂತ ನೋಡಿದ್ರೆ ಅವಾಗ ನೆಕ್ಸ್ಟ್ ಏನು ಮಾಡ್ತಾರೆ, ದೇ ವಿಲ್ ಬಿ ಮೂವಿಂಗ್ ಟು ಅ ರೀಸೈಕ್ಲಿಂಗ್ ಆರ್ ಅನ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್. ನಮಗೆ ಸಿಲ್ವರ್ಗೆ ಆಲ್ಟರ್ನೇಟಿವ್ ಬೇರೆ ಏನು ಅಂತ ನೋಡಿ ಅದನ್ನು ಯೂಸ್ ಮಾಡ್ತಾರೆ. ಆದರೆ ಒಂದು ವಸ್ತು ಕರೆಕ್ಟಾಗಿ ಯೂಸ್ ಮಾಡ್ತಾ ಇರುವಾಗ ಅದಕ್ಕೆ ಆಲ್ಟರ್ನೇಟಿವ್ ಏನೋ ಯೂಸ್ ಮಾಡಬೇಕಂದ್ರೆ ಸಿಲ್ವರ್ದು ಆ ಪ್ರೊಡಕ್ಟಿವಿಟಿ ಎಲ್ಲ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಆಟೋಮ್ಯಾಟಿಕ್ ಆಗಿ ಆ ವಸ್ತು ವ್ಯಾಲ್ಯೂ ಜಾಸ್ತಿ ಆಗ್ಬೋದು. ಅವಾಗ ವಸ್ತು ಜಾಸ್ತಿ ಆಗ್ತಾ ನಾನು ನಿಮ್ಗೆ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಆ್ಯಪಲ್ಲೇ ತಗೊಳ್ಳಿ, ಟ್ರಂಪ್ ಬಂದು ನಮಗೆ ಟ್ಯಾರಿಫ್ ಹಾಕ್ತಾರೆ ಅಂತ ಗೊತ್ತಾದ ತಕ್ಷಣ ಏನು ಮಾಡಿದ್ರು, ಎಲ್ಲ ಪ್ರಾಡಕ್ಟ್ಸ್ನು ತೆಗೆದುಬಿಟ್ರು. ಆದಷ್ಟು ಎಲ್ಲ ಏನು ಮಾಡಿದ್ರು, US ಮತ್ತೆ ಇಂಪೋರ್ಟ್ ಮಾಡಿದ್ರು, ಚೈನಾಯಿಂದ ಇಂಡಿಯಾಯಿಂದ, ಯಾಕಂದರೆ ಟ್ಯಾರಿಫಿಂದ. ಅವಾಗ ಇದೇ ತಾನೇ ಎಲ್ಲ ಕಂಪನೀಸು ಮಾಡ್ತಾರೆ. ಇವಾಗ ಈ ಕಂಪನೀಸ್ಗೆಲ್ಲ ಸಿಲ್ವರ್ ಬೇಕು ಅಂತ ಗೊತ್ತಾಯ್ತು ಅಂದರೆ ಅವ್ರು ಏನು ಮಾಡೋಕ್ಕೆ ಶುರು ಮಾಡ್ತಾರೆ, ಸೊ ಆದಷ್ಟು ಇರೋ ಎಲ್ಲ ಸಿಲ್ವರ್ನು ತೊಗೊಂಡಿಟ್ಕೊಳ್ಳೋಕೆ ನೋಡ್ತೀವಿ. ಸೊ ತೊಗೊಂಡಿಟ್ಕೊಂಡಾಗ ಏನಾಗುತ್ತೆ,
ಆಟೋಮೆಟಿಕ್ಕಾಗಿ ಪ್ರೈಸ್ ಎಕ್ಸ್ಪಾನ್ಷನ್ ಆಗುತ್ತೆ, ಸಿಲ್ವರ್ ಪ್ರೈಸು ಬೂಸ್ಟ್ ಆಗಕ್ಕೆ ಶುರು ಆಗುತ್ತೆ. ಇವಾಗ ನೀವು ಕರೆಂಟ್ ಸಿನಾರಿಯೋಲ್ ನೋಡಿದ್ರು ಗೋಲ್ಡ್ ಬಂದು ಪ್ರೈಸ್ ಬಂದು 49% ಏರಿದೆ, ಸಿಲ್ವರ್ ಬಂದು 53% ಇದೆ. ಗೋಲ್ಡ್ಗಿಂತ ಸಿಲ್ವರೇ ಏರಿದೆ. ಸ್ಟಾಕ್ ಪೈಲಿಂಗ್ ಆ್ಯಂಡ್ ಹೋರ್ಡಿಂಗ್ ಬಂದು ಜಾಸ್ತಿ ಆಗುತ್ತೆ. ಯಾಕಂದರೆ ನಾನು ಹೇಳಿದ ಥರ ಎಲ್ಲ ಇಂಡಸ್ಟ್ರಿನೂ ಎಲ್ಲರೂ ಸಿಲ್ವರ್ ಬೇಕಾಗಿರೋರು ಆದಷ್ಟು ಅಕ್ಯುಮುಲೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ಟ್ರೈ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯಾರೆಲ್ಲ ಸಿಲ್ವರ್ ಬೇಸ್ ಮಾಡಿ ಕೆಲವು ವಿಷಯಗಳು ಮಾಡ್ತಿದ್ದಾರೋ ಅವ್ರ ವಸ್ತುಗಳ ಬೆಲೆ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇದೆ. 1 ವೀಕಲ್ಲಿ ನಮ್ಗೆ ದೀಪಾವಳಿ ಬರೋದ್ರಿಂದ ಎಲ್ಲರೂ ದೀಪಾವಳಿ ಆಫರ್ ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಅದರಿಂದ ಈ ಸಲ ಮತ್ತೆ ನಾವು ದೀಪಾವಳಿಗೆ ಒಂದು ಸ್ಪೆಷಲ್ ಆಫರ್ ಏನು ಅಂತ ನೋಡಿದ್ರೆ ನಮ್ಮ ಫುಲ್ ಕೋರ್ಸ್ ಅದು ಬಂದು ನಮ್ಮ ಬೇಸಿಕ್ ಪ್ರೈಸ್ ಆಕ್ಷನ್ ಕೋರ್ಸ್ ಪ್ಲಸ್ ಅಡ್ವಾನ್ಸ್ ಕೋರ್ಸ್ ಆ್ಯಂಡ್ ಆಪ್ಷನ್ಸ್ ಇದು 3 ನೀವು ಕಂಬೈನ್ ಮಾಡಿ ನೀವು ತೊಗೊಬೇಕು ಅಂದರೆ ಆ 3 ಕೋರ್ಸ್ದು 50%ಅಲ್ಲಿ ಫ್ಲಾಟ್ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದೀವಿ. ಸೊ ಹತ್ತತ್ರ 58,000 ರೂಪಾಯಿ ಕೋರ್ಸ್ ನಿಮಗೆ 29,500ಅಲ್ಲಿ 50% ಡೈರೆಕ್ಟ್ ಆಫರಲ್ಲಿ ನೀವು ಡೈರೆಕ್ಟ್ ಆಗಿ ಫುಲ್ ಕೋರ್ಸ್ನ ಕಂಪ್ಲೀಟ್ ಆಗಿ ತೊಗೊಬೇಕು ಅಂದ್ಕೊಂಡವ್ರು ತೊಗೊಬೋದು. ಸೊ ನಾನು ಹೇಗೆ ಅನಲೈಸ್ ಮಾಡ್ತಾ ಇದ್ದೀನಿ ಗೋಲ್ಡ್ ಇಷ್ಟು ವರ್ಷ ನಾನು ಹೇಗೆ ಅನಲೈಸ್ ಮಾಡ್ತಾ ಇದ್ದೀನೋ ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಗ್ಯಾದರ್ ಮಾಡಿರೋದು. ಆ ವಿಷಯಗಳನ್ನ ನಾನು ಡೈರೆಕ್ಟಾಗಿ ನಮ್ಮ ಸ್ಟೂಡೆಂಟ್ಸಿಗೆ ನೀವು ಹೇಗೆ ಟ್ರೇಡ್ ಮಾಡಬೇಕು, ನೀವು ಯಾವ ಜಾಗದಲ್ಲಿ ಏನು ಯೂಸ್ ಮಾಡಿದ್ರೆ ವರ್ಕ್ ಆಗುತ್ತೆ, ಹೇಗೆ ಲಾಂಗ್ ಟರ್ಮಲ್ಲಿ ಪ್ರೊಜೆಕ್ಟ್ ಮಾಡಬೇಕು, ಇದೆಲ್ಲ ನಾವು ಫುಲ್ಲಾಗಿ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಹೇಳ್ಕೊಡ್ತಾ ಇದ್ದೀವಿ. ಸೊ ಇನ್ ಕೇಸ್ ನೀವು ಇದರಲ್ಲಿ ಜಾಯಿನ್ ಮಾಡಬೇಕು ಕಲ್ತ್ಕೊಬೇಕು ಅಂದ್ಕೊಂಡ್ರೆ ಈ ಆಫರು ಖಂಡಿತ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಆ್ಯಂಡ್ ಇದರಲ್ಲಿ ನೋಡಿದ್ರೆ 14 ಸಬ್ಜೆಕ್ಟ್ಸ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್, ಇದಲ್ಲದೆ ಅಡ್ವಾನ್ಸ್ ಪ್ಯಾಟರ್ನಲ್ಲಿ ಗಾಟ್ಲಿ ಪ್ಯಾಟರ್ನ್ ಆಗಿರ್ಬೋದು, ಇಲಿಯಟ್ ವೇವ್ಸ್ ಆಗಿರ್ಬೋದು, ವೇವ್ ಪ್ಯಾಟರ್ನ್ಸ್, ಈ ಥರ ತುಂಬ ವಿಷಯಗಳಿದೆ. ಸೊ ಆ ಆಪ್ಷನ್ ಸ್ಟ್ರಾಟಜೀಸ್ ಇದೆಲ್ಲ ಒಂದು ಪ್ಯಾಕೇಜ್ ಆಗಿ ನೀವು ಫುಲ್ ಟೈಮ್ ಟ್ರೇಡರ್ ಆಗಬೇಕು, ನಾನು ಬಂದು ಮಾರ್ಕೆಟ್ನು ಒಂದು ಸೈಡಲ್ಲಿ ಕೆರಿಯರ್ ಆಗಿ ತೊಗೊಂಡೋಗಿ ಅಂತ ಅನ್ಕೊಂಡ್ರೆ ಡೆಫಿನೆಟ್ಲಿ ದಿಸ್ ವಿಲ್ ಬಿ ದ ಬೆಸ್ಟ್ ಆಫರ್. ನೀವು ಬೇಕಂದ್ರೆ ಇದನ್ನ ಎನ್ರೋಲ್ ಮಾಡ್ಕೊಳ್ಳಿ. ನಮಗೆ ಬ್ರಾಂಚಸ್ ನೋಡಿದ್ರೆ ಚೆನ್ನೈ, ಕೊಯಂಬತ್ತೂರು, ಮದುರೈ, ಬ್ಯಾಂಗ್ಳೂರ್ ಆ್ಯಂಡ್ ಮಲೇಷಿಯಲ್ಲಿದೆ. 5 ಜಾಗದಲ್ಲೂ ಇದೆ. ಮಲೇಷಿಯಲ್ಲಿ ಮಾತ್ರ ಇವಾಗ ಸದ್ಯಕ್ಕೆ ಆನ್ಲೈನ್ ಕ್ಲಾಸಸ್ ಮಾತ್ರ ಇದೆ. ಮೋಸ್ಟ್ ಪ್ರಾಬಬ್ಲಿ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ. ಆ್ಯಂಡ್ ಡೈರೆಕ್ಟ್ ಕ್ಲಾಸಸ್ ಫಾರ್ ಮಲೇಷಿಯಾ, ಸೊ ಅದು ಬರೋವಾಗ ಡೆಫಿನೆಟ್ ಆಗಿ ಅನೌನ್ಸ್ ಮಾಡ್ತೀನಿ. ಇದರಲ್ಲಿ ಚೆನ್ನೈ, ಕೊಯಂಬತ್ತೂರು, ಮದುರೈ, ಬ್ಯಾಂಗ್ಳೂರ್ ಬರಬೇಕು ಅಂದ್ಕೊಂಡು ನಮ್ಮ ನಂಬರ್ಗೆ ಕಾಲ್ ಮಾಡಿ ಕೇಳಿದ್ರೆ ದಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಇನ್ ಕೇಸ್ ನೀವು ಬ್ರಾಂಚಸ್ಗೆ ಬರೋಕ್ಕಾಗಲ್ಲ ಅಂದರೂ ನಮ್ಮ ಹತ್ರ ಆನ್ಲೈನ್ ಕ್ಲಾಸಸ್ ಇದೆ. ನೀವು ಆನ್ಲೈನಲ್ಲಿ ಮನೇಲಿ ಕೂತ್ಕೊಂಡೇ ಕಲಿಬೇಕು ಅಂದರೆ ನಾವು ಆನ್ಲೈನ್ ಬ್ಯಾಚಸಲ್ಲಿ ಜಾಯಿನ್ ಮಾಡ್ಕೊಳ್ಳಿ, ಫುಲ್ಲಾಗಿ ಕಲ್ತ್ಕೊಬೋದು. ಸೊ ಅದಕ್ಕೂ ನೀವು ನಂಬರ್ ಕಾಲ್ ಮಾಡಿ ಕೇಳಿದ್ರೆ ದಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಚೆನ್ನೈಯಲ್ಲಿ ಮಾತ್ರ ಇವಾಗ ಸದ್ಯಕ್ಕೆ ಟ್ರೇಡಿಂಗ್ ಫ್ಲೋರ್ ಮಾತ್ರ ಇವಾಗ ನಾವು ಕನ್ಸ್ಟ್ರಕ್ಷನ್ ರೆಡಿ ಮಾಡ್ತಾ ಇರೋದ್ರಿಂದ ಅದು ಮಾತ್ರ ಇನ್ನೂ ರೆಡಿ ಆಗಿಲ್ಲ. ಇನ್ನೊಂದು 15 ಡೇಸಲ್ಲಿ ಮುಗ್ದೋಗುತ್ತೆ. ಅದು ಓಪನಿಂಗ್ ಬಂದು ನಾನು ನಿಮಗೆ ಖಂಡಿತ ಅನೌನ್ಸ್ ಮಾಡ್ತೀನಿ. ಚೆನ್ನೈ ಟ್ರೇಡಿಂಗ್ ಫ್ಲೋರ್ ಆದರೆ ಅದು ಬಿಟ್ಟರೆ ಕ್ಲಾಸಸ್, ಕ್ಲಾಸ್ ರೂಮ್ ಅದೆಲ್ಲ ಇಟ್ಸ್ ಗೋಯಿಂಗ್ ಆನ್. ಟ್ರೇಡಿಂಗ್ ಫ್ಲೋರ್ ಮಾತ್ರ ಎಕ್ಸಿಸ್ಟಿಂಗ್ ಸ್ಟೂಡೆಂಟ್ಸ್ ಪ್ಲಸ್ ನಮ್ಮ ಓಲ್ಡ್ ಸ್ಟೂಡೆಂಟ್ಸು ನೀವು ಕೂತ್ಕೊಂಡು ಟ್ರೇಡ್ ಮಾಡಬೇಕು ಅಂದರೆ ಟ್ರೇಡಿಂಗ್ ಫ್ಲೋರ್ ಮಾತ್ರ ಇನ್ನೊಂದು 15 ಡೇಸಲ್ಲಿ ರೆಡಿ ಆಗಿಬಿಡುತ್ತೆ. ಅದಾದಮೇಲೆ ನಾನು ಅನೌನ್ಸ್ ಮಾಡ್ತೀನಿ. ಇವಾಗ ಬೇಕು ಅನ್ನೋರು ಮೇಕ್ ಯೂಸ್ ಆಫ್ ದಿ ಆಫರ್ ಆ್ಯಂಡ್ ಗಿವ್ ಅಸ್ ಅ ಕಾಲ್. ಸೊ ಇದರಿಂದ ಸಿಲ್ವರ್ ಒಂದು ವೇಳೆ ಪ್ರೊಡಕ್ಷನ್ ಕಮ್ಮಿ ಆಯಿತು ಅಂದರೆ ಏನಾಗುತ್ತೆ ನೆಕ್ಸ್ಟ್ ಇವಾಗ ನೋಡಿದ್ರೆ ಇವಾಗ ಕರೆಂಟ್ ಡಿಮ್ಯಾಂಡ್ ಏನು ಸಿಲ್ವರ್ದು ಅಂತ ನೋಡಿದ್ರೆ 1 ವರ್ಷಕ್ಕೆ 36,000 ಮೆಟ್ರಿಕ್ ಟನ್ ಅಂದರೆ ನಮ್ಮ ಊರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ 3.6 ಕ್ರೋರ್ಸ್ ಕಿಲೋ, 3.25 ಕೋಟಿ ಕಿಲೋ ಬಂದು ನಿಮಗೆ ಸಿಲ್ವರ್ 1 ವರ್ಷಕ್ಕೆ ಬೇಕು. ವರ್ಲ್ಡ್ ಫುಲ್ಲಾಗಿ ಸಿಲ್ವರ್ ಸಪ್ಲೈ ಇದ್ರೇನೆ ಈ ಸೆಕ್ಟರ್ ಎಲ್ಲ ಓಡಕ್ಕಾಗತ್ತೆ. 3.5 crore kg ಇದು ಬಂದು ಸಿಲ್ವರ್ದು ಡಿಮ್ಯಾಂಡ್. ಇವಾಗ 20 ವರ್ಷದಿಗೆ ಇವಾಗ ಈ ಥರ ಇಟ್ಕೊಳ್ಳಿ. ಇವಾಗ ಮೈನಿಂಗ್ ಮಾಡ್ತಾ ಇದ್ದಾರೆ ಗೊತ್ತಾ, ಇವಾಗ ಮೈನಿಂಗಲ್ಲಿ ಬಂದು 174 ಕೋಟಿ ಕಿಲೋ ಬಂದು ಮೈನ್ ಮಾಡಿದ್ದಾರೆ ಅಂತ ನೋಡಿದ್ವಿ. ಆದರೆ ಇವಾಗ ನಮಗೆ ಎಷ್ಟಿದೆ ಅಂತ ನೋಡಿದ್ರೆ ಸಿಲ್ವರ್ ರಿಸರ್ವ್ ಬಂದು 5,60,000 kg ಆಫ್ ಸಿಲ್ವರ್ ಬಂದು ನಿಮಗೆ ಪೆಂಡಿಂಗ್ ಇದೆ. ಆದರೆ 1 ವರ್ಷಕ್ಕೆ ನಮ್ಗೆ ಡಿಮ್ಯಾಂಡ್ ಎಷ್ಟಿದೆ 36,000. ಅವಾಗ 20 ವರ್ಷಕ್ಕೆ ನಿಮಗೆ ಬೇಕು ಅಂದರೆ ಹತ್ತತ್ರ 7,20,000 ಮೆಟ್ರಿಕ್ ಟನ್. ಅವಾಗ ನಮ್ಮ ಊರ ಲೆಕ್ಕಕ್ಕೆ ನೋಡಿದ್ರೆ 72 ಕೋಟಿ ಕಿಲೋ ಸಿಲ್ವರ್ ಬಂದು ಬೇಕಾಗತ್ತೆ 20 ವರ್ಷಕ್ಕೆ. ಆದರೆ ನಾವು ಮಾಡೋಕ್ಕಾಗಿರೋ ಪ್ರೊಡಕ್ಷನ್ ಎಷ್ಟು ಅಂತ ನೋಡಿದ್ರೆ 56 ಕೋಟಿ ಕಿಲೋಗ್ರಾಮ್ ಮಾತ್ರನೇ ನಮ್ಮಿಂದ ಏನು ಮಾಡೋಕ್ಕಾಗೋದು ಸಪ್ಲೈ ಇರೋದು. ಸೊ ಶಾರ್ಟ್ ಫಾಲ್ ಮಾತ್ರ ಹತ್ತತ್ರ 16 ಕೋಟಿ ಕಿಲೋಗ್ರಾಮ್ ಸಿಲ್ವರ್ ಡೆಫಿಸಿಟ್ಟು 5.5. ಹತ್ತತ್ರ ನೋಡಿದ್ರೆ 16 ವರ್ಷಕ್ಕೆ ಮಾತ್ರ ಸಿಲ್ವರ್ ಬರುತ್ತೆ ಇವಾಗಿಟ್ಟಿರೋ ಮೈನಿಂಗಲ್ಲಿ. ಇದಾದ್ಮೇಲೆ ಬೇರೆ ಮೈನಿಂಗ್ ಅದನ್ನ ಕಂಡಿಡಿದು ಸಿಲ್ವರ್ ಮೈನ್ ಮಾಡಕ್ಕೆ ಶುರು ಮಾಡಿದ್ರೇನೆ ನಾವು ಸಪ್ಲೈ ಕೊಡೋಕ್ಕಾಗೋದು. ಇದೆಲ್ಲ ನಾನು ಹೇಳಿದ್ದು 36,000 ಮೆಟ್ರಿಕ್ ಟನ್ ಇವಾಗಿರೋ ಡಿಮ್ಯಾಂಡ್. ನಾಳೆ ಇವಿ ಸೆಕ್ಟರ್ ದೊಡ್ಡದಾಗತ್ತೆ, ಬೇರೆ ಸೆಕ್ಟರ್ಸ್ ಎಲ್ಲ ದೊಡ್ಡದಾಗತ್ತೆ, ಸಿಲ್ವರ್ ಬೆಲೆ ಏರಕ್ಕೆ ಜಾಸ್ತಿ ಆಗುತ್ತೆ ಅಂದರೆ ಆವಾಗ ಅದರ ಡಿಮ್ಯಾಂಡ್ ಜಾಸ್ತಿ ಆಗಿ ಶುರು ಆಗುತ್ತೆ. ಸೊ ಆಟೋಮೆಟಿಕ್ ಸಿಲ್ವರ್ ಪ್ರೈಸ್ ವಿಲ್ ಶೂಟ್ ಅಪ್. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಸಿಲ್ವರ್ ಏನೋ ಸುಮ್ಮನೆ ತೊಗೊಂಡಿಟ್ಕೊತಾ ಇದ್ದೀರಾ ಅನ್ಕೊಂಬೇಡಿ. ಇಂಡಸ್ಟ್ರಿಯಲ್ ಆಗು ಸಿಲ್ವರ್ ಇಸ್ ಯೂಸ್ಫುಲ್. ಸೊ ನೀವು ತೊಗೊಂಡಿಲ್ಲ ಅಂದರೂ ಇಂಡಸ್ಟ್ರೀಸ್ ತೊಗೊತಾರೆ. ಒಂದು ಸ್ಟೇಜಿಗೆ ಮೇಲೆ ಅವ್ರ ಡಿಮ್ಯಾಂಡ್ ಅರ್ಥ ಮಾಡಿಕೊಂಡು ತೊಗೊಳಕ್ಕೆ ಶುರು ಮಾಡಿದ್ರೆ ಆಟೋಮೆಟಿಕ್ಕಾಗಿ ಸಿಲ್ವರ್ ಬೆಲೆ ಸಿಕ್ಕಾಪಟ್ಟೆ ಶೂಟ್ ಆಗೋ ಚಾನ್ಸಸ್ ಇದೆ. ಇನ್ನೊಂದು ವಿಷಯ, ಗೋಲ್ಡ್ ಬೆಲೆ 10,000 ರೂಪಾಯಿ ಇದೆ, ಅದು 1 ಲಕ್ಷಕ್ಕೆ ಹೋಗುತ್ತೆ ಅಂದರೆ ಆದರೆ 150 ರೂಪಾಯಿಲಿರೋ ಸಿಲ್ವರು 1000 ರೂಪೀಸ್ಗೆ ಹೋಗೋ ತುಂಬ ಚಾನ್ಸಸ್ ಇದೆ. ಯಾಕೆ ಅಂದರೆ ಒಂದು 20,000 30,000 ದಾಟು ಅಂದರೆ ಆಟೋಮ್ಯಾಟಿಕ್ಲಿ ಪೀಪಲ್ ಹ್ಯಾವ್ ಟು ಶಿಫ್ಟ್ ಫಾರ್ ಅನ್ ಆಲ್ಟರ್ನೇಟಿವ್ ಗೋಲ್ಡಿಂದ. ಸೊ ಅವಾಗ ನೆಕ್ಸ್ಟ್ ಯಾವುದಕ್ಕೆ ಹೋಗ್ತಾರೆ ಅಂದರೆ ಸಿಲ್ವರ್ಗೆ ಹೋಗ್ತಾರೆ. 500 ರೂಪೀಸ್ 1000 ರೂಪೀಸ್ ಕೂಡ ಇಟ್ ಈಸ್ ಅನ್ ಅಫೋರ್ಡೆಬಿಲಿಟಿ. ಅದಕ್ಕೋಸ್ಕರ ಮೋಸ್ಟ್ಲಿ ಸಿಲ್ವರ್ ಇದಕ್ಕೆ ನೆಕ್ಸ್ಟ್ ಜನರೇಷನ್ 5 years to 10 years ಡೌನ್ ದ ಲೈನ್ ಆಟೋಮೆಟಿಕ್ ಆಗಿ ಜನರಲ್ ಮೈಂಡ್ ಸೆಟ್ ಗೋಲ್ಡಿಂದ ಸಿಲ್ವರ್ಗೆ ಬರೋ ಚಾನ್ಸಸ್ ಇದೆ. ಆ ಟೈಮಲ್ಲಿ ನೋಡಿದ್ರೆ ಸಿಲ್ವರ್ ಪ್ರೈಸ್ ಮೇ ಬಿ ಇವನ್ 1,000 ರೂಪಾಯಿ ಕೂಡ ಹೋಗಿರ್ಬೋದು. ಸೊ
ಫ್ಯೂಚರ್ ಯೋಚನೆ ಮಾಡೋದು ಬೆಟರ್ ಅನ್ನೋ ಥರ ಇವಾಗಲೇ ಸಿಲ್ವರಲ್ಲಿ ಸ್ಲೋ ಆಗಿ 2 ಗ್ರಾಮ್ಸ್ 5 ಗ್ರಾಮ್ಸ್ 10 ಗ್ರಾಮ್ಸ್ ಈ ಚಿಕ್ಕ ಚಿಕ್ಕ ಡಿನಾಮಿನೇಷನ್ಸಲ್ಲಿ ನೀವು ಕಾಯಿನ್ ಆಗೋ ಬಾರ್ ಆಗೋ ತೊಗೊಂಡು ಇಟ್ಕೊಳ್ಳೋಕೆ ಶುರು ಮಾಡಿದ್ರೆ ನೆಕ್ಸ್ಟ್ ಜನ್ರೇಷನ್ ನಾವು ಪಾಸ್ ಮಾಡುವಾಗ ಇಟ್ ವಿಲ್ ಬಿ ಅ ವೆರಿ ಗುಡ್ ಅಸೆಟ್. ಸೊ ಸಿಲ್ವರ್ ಹ್ಯಾಸ್ ಲಾಟ್ ಆಫ್ ಪೊಟೆನ್ಷಿಯಲ್. ನೆಕ್ಸ್ಟ್ ಗೋಲ್ಡ್ ಅಂತ ನೋಡಿದ್ರೆ ಇಟ್ ಬಿ ಸಿಲ್ವರ್. ಆಲ್ ರೈಟ್. ಸೊ ಇದೆಲ್ಲ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಆಗಿ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ ಅವಾಗ ನಿಮ್ಮ ಪೋರ್ಟ್ಫೋಲಿಯೋಲಿ ಎಷ್ಟು ಇಡ್ಬೋದು ಅಂತ ಹೇಳಿದ್ರೆ 20 to 25% ವಿ ಕ್ಯಾನ್ ಪುಟ್ ಇಟ್ ಫಾರ್ ಸಿಲ್ವರ್. ಸೊ ಇದು ಬಂದು ನನ್ನ ಒಪಿನಿಯನ್. ಬಟ್ ಇದ್ರೂ ನೀವು ರಿಸರ್ಚ್ ಮಾಡಿ ತಿಳ್ಕೊಳ್ಳಿ. ಬಟ್ ಫಿಸಿಕಲ್ ಆಗಿ ಸಿಲ್ವರ್ ತೊಗೊಳೋದ್ರಲ್ಲಿ ಏನೂ ತಪ್ಪಿಲ್ಲ. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.